ರಂಗಭೂಮಿ ರಂಗಾಯಣ ಇವರು ಸ್ವಾಗತವನ್ನು ಔಪಚಾರಿಕ ಕೊಡಬೇಕು ಅಂತ ಕೊಡ್ತಾ ಇದ್ದೀವಿ. ವೃತ್ತಿ ರಂಗಭೂಮಿ ರಂಗಾಯಣ ದಾವಣಗೆರೆ ವತಿಯಿಂದ 3 ದಿನಗಳ ಕಾಲ ನಾವು ರಾಷ್ಟ್ರೀಯ ವೃತ್ತಿ ರಂಗೋತ್ಸವವನ್ನು ಮಾಡಿದ್ದೀವಿ. ಅದರ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದು ಅದರ ಒಂದು ಭಾಗವಾಗಿ ಈ ದಿನ ನಾವು ಈ ಒಂದು ಚಿತ್ರಕಲಾ ಪ್ರದರ್ಶನ ಹಾಗೆ ರಂಗ ದಾಖಲೆಗಳ ಪ್ರದರ್ಶನವನ್ನು ಹಮ್ಮಿಕೊಂಡಿದ್ವಿ. ಇದರ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಂತಹ ಪ್ರೊಫೆಸರ್ ಬಿ ಡಿ ಕುಂಬಾರ್ ಸರ್, ಮಾನ್ಯ ಕುಲಪತಿಗಳು ದಾವಣಗೆರೆ ವಿಶ್ವವಿದ್ಯಾಲಯ ದಾವಣಗೆರೆ, ಇವರಿಗೆ ನಮ್ಮ ರಂಗಾಯಣದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ಚಿತ್ರಕಲೆ ಮತ್ತು ರಂಗ ದಾಖಲೆಗಳ ಪ್ರದರ್ಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣದ ನಮ್ಮ ಕಳ್ಕೊಳ ಸಾರಿಗೂ ಸಹ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮದ ವಿಶೇಷವಾಗಿ ನಮಗೆ ತುಂಬಾ ಸಹಕಾರ ನೀಡ್ತಿರುವಂತಹ ಎಲ್ಲ ನಮ್ಮ ಚಟುವಟಿಕೆಗಳು ನಮ್ಮ ಜೊತೆಗಿದ್ದು, ಅವರ ಎಷ್ಟು ಕೆಲಸದ ಒತ್ತಡದಲ್ಲಿ ನಮ್ಮ ಜೊತೆಗಿದ್ದು ತುಂಬಾ ಸಹಕಾರ ನೀಡಿರುವಂತಹ ಡಾಕ್ಟರ್ ಜಯರಾಜ್ ಎಂ ಪಾಟೀಲ್ ಸರ್, ಇಲ್ಲಿಯ ಪ್ರಾಚಾರ್ಯ, ಅವ್ರಿಗೂ ಸಹ ನಮ್ಮ ರಂಗಾಯಣ ವತಿಯಿಂದ ಒಂದು ಆತ್ಮೀಯ ಸ್ವಾಗತ. ಹಾಗೆ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂತಹ ಶ್ರೀ ಕುಮಾರ್ ವೈ ಸರ್, ಸದಸ್ಯರು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ, ಇವ್ರಿಗೂ ಸಹ ಎಲ್ಲರಿಗೂ ಆತ್ಮೀಯವಾದ. ಹಾಗೆ ಇಂದಿನ ದಾಖಲೆಗಳ ರಂಗ ದಾಖಲೆಗಳ ಸಂಗ್ರಹಕಾರರು ಹಿರಿಯರು ಆದಂತಹ ಶ್ರೀ ಎಸ್ ಕೃಷ್ಣಮೂರ್ತಿ ಅಜ್ಜಂಪುರ ಅವರಿದ್ದಾರೆ. ಅವರು ಸಹ ನಮ್ಮ ವೃತ್ತಿ ರಂಗಭೂಮಿ ರಂಗಾಯಣದ ವತಿಯಿಂದ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು. ಇಂದಿನ ಈ ಒಂದು ರಂಗ ದಾಖಲೆಗಳು ಹಾಗೆ ಚಿತ್ರಕಲಾ ಶಿಬಿರದ ಪ್ರದರ್ಶನದ ಸಂಚಾಲಕರಾಗಿರುವಂತಹ ಸುತಾರ್ ಸರ್, ಹಾಗೆ ನಮ್ಮ ಭಟ್ ಸರಿಗೂ ಸಹ, ದತ್ತಾತ್ರೇಯ ಭಟ್ ಸರಿಗೂ ಸಹ ನಾವು ನಮ್ಮ ರಂಗಾಯಣದಿಂದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಬಿ ಡಿ ಕುಂಬಾರ್ ಸರ್ ಅವರು ಮಾತುಗಳನ್ನ. ಇವತ್ತು ನಮ್ಮ ದಾವಣಗೆರೆ ವಿಶ್ವವಿದ್ಯಾಲಯದ ದೃಶ್ಯಕಲಾ ಮಹಾವಿದ್ಯಾಲಯದಲ್ಲಿ ವಿಶೇಷವಾಗಿ ಈ ಬಯಲು ರಂಗಮಂದಿರದಲ್ಲಿ ಚಿತ್ರಕಲೆ ಮತ್ತು ರಂಗ ದಾಖಲೆಗಳ ಪ್ರದರ್ಶನದ ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಇಲ್ಲಿಯ ರಂಗಾಯಣ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ರಂಗಾಯಣ ಎಲ್ಲರೂ ಕರೆದಿದ್ದಾರೆ. ಅವರಿಗೆ ಮೊಟ್ಟ ಮೊದಲನೇದಾಗಿ ಹೃತ್ಪೂರ್ವಕವಾದಂಥ ಒಂದು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇವತ್ತು ಅದರಲ್ಲಿ ವಿಶೇಷವಾಗಿ ನಾನು ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗುತ್ತೆ. ಇವತ್ತು ನಮ್ಮ ಯಾವಾಗ ದೃಶ್ಯಕಲಾ ಮಹಾವಿದ್ಯಾಲಯ ಇಂದು 60ನೇ ವರ್ಷದ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿತು, ಡೈಮಂಡ್ ಜೂಬ್ಲಿ ಸೆಲೆಬ್ರೇಷನ್ ಪ್ರಾರಂಭವಾಯಿತು, ಆವತ್ತಿನಿಂದ ಈ ಒಂದು ದೃಶ್ಯಕಲಾ ಮಹಾವಿದ್ಯಾಲಯದ ಒಂದು ಚಿತ್ರಣನೂ ಕೂಡ ಬದಲಾವಣೆ ಆಗಿದೆ ಅಂತ ನಾನು ಹೇಳಿದ್ದೆ. ಈ ಒಂದು ಚಿತ್ರಣ ಬದಲಾವಣೆ ಆಗಿದೆ ಅಂತಂದ್ರೆ ಇದು ಸುಮ್ಮನೆ ಚಿತ್ರಣ ಬದಲಾವಣೆ ಆಗೋದಿಲ್ಲ. ಈ ಚಿತ್ರಣ ಬದಲಾವಣೆ ಮಾಡಲಿಕ್ಕೆ ಏನು ಎಲ್ಲ ಕಲಾವಿದರು ನೆರೆದಿರಲ್ಲ, ಈ ಕಲಾವಿದರು ಎಲ್ಲರೂ ಕೂಡ ನಿಮ್ಮ ಒಂದೊಂದು ಕಾಣಿಕೆಯಿಂದ ಈ ದೃಶ್ಯಕಲಾ ಮಹಾವಿದ್ಯಾಲಯದ ಇತಿಹಾಸದಲ್ಲಿನ ನೀವೊಂದು ಎಲ್ಲರೂ ಕೂಡ ಅಚ್ಚಳಿಯದಂತ ಉಳಿಯುವಂಥ ಒಂದು ಕಾರ್ಯಕ್ರಮವನ್ನು ನೀವು ತುಂಬಾ ಅಚ್ಚುಕಟ್ಟಾಗಿ ಈ ವರ್ಷ ಮಾಡ್ಕೊಂಡು ಬಂದಿದ್ದೀರಾ. ನಾನು ಸುಮಾರಾಗಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದಾಗ ನಾನು ಈ ಮಾತನ್ನ ಹೇಳ್ತೇನೆ, ಅದರಲ್ಲಿನೂ ಕೂಡ ಇದು ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿ ನಾನು ಭಾವಿಸಿದೆ. ಇದು ಒಂದು ಯಾಕೆ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತಂತಂದ್ರೆ, ಇವತ್ತು ರಂಗಾಯಣಗಳು ಎಲ್ಲಿ ನೋಡಿದಲ್ಲಿನೂ ಕೂಡ ಇವತ್ತು ನಾಟಕಗಳನ್ನು ಕೂಡ ಕಣ್ಮರೆ ಆಗ್ತಾ ಇದೆ. ಇವತ್ತು ನಾನು ಒಬ್ಬ ಹಳ್ಳಿಯಿಂದ ಬಂದವನಾಗಿ ನಾನು ಈ ಎಲ್ಲ ಒಂದು ಚಿತ್ರಕಲೆಯನ್ನು ನೋಡಿದಾಗ ನನಗೆ ಏನು ನೆನಪಾಯ್ತು ಅಂತಂದ್ರೆ, ನಾವು ಹಳ್ಳಿವರೆಗೆ ಸಣ್ಣವರಿದ್ದಾಗ ಮಕ್ಕಳಿದ್ದಾಗ ನಮ್ಮ ಹಳ್ಳಿಯಲ್ಲಿ ನಾಟಕಗಳು ಏನು ಆಡಿಸ್ತಿದ್ರಲ್ಲ ಜನ, ಆ ನಾಟಕಗಳನ್ನು ನೋಡಿದಾಗ ಪ್ರತಿಯೊಂದು ಚಿತ್ರಣನೂ ಕೂಡ ನಮ್ಮ ಕಣ್ಣು ಮುಂದೆ ಬಂತು. ಅದರಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣಮೂರ್ತಿ ಅಜ್ಜಂಪುರ ಅವರು ಏನು ಇವತ್ತು ಒಂದು ಗ್ರಂಥಾಲಯ ಅಥವಾ ಒಂದು ರಾಜ್ಯ ಸರ್ಕಾರ ಮಾಡಲಾರ್ದಂತ ಒಂದು ಕೆಲಸವನ್ನ ಅವ್ರು ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ನೆರೆದಿರ್ತಕ್ಕಂಥ ನಿಮ್ಮೆಲ್ಲರ ಪರವಾಗಿ ಮತ್ತು ದಾವಣಗೆರೆ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ಕೃಷ್ಣಮೂರ್ತಿ ಅಜ್ಜಂಪುರ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ಇಂತಹ ಒಂದು ಕಾರ್ಯಕ್ರಮಗಳು, ಯಾಕಂದ್ರೆ ಅಜ್ಜಂಪುರ ಅವರಿಗೆ ಈಗ ವಯಸ್ಸಾಗ್ತಾ ಬಂತು, ಇಂತಹ ಕಾರ್ಯಕ್ರಮವನ್ನ ಇಂಥ ಸಂಗ್ರಹ ಮಾಡುವಂತಹ ಕಾರ್ಯಕ್ರಮವನ್ನ ಮುಂದಿನ ಪೀಳಿಗೆನೂ ಕೂಡ ಮಾಡ್ಕೊಂಡ್ ಬರ್ಬೇಕು. ಆವಾಗ ಏನಾಗುತ್ತೆ, ಇದು ಒಂದು ಇತಿಹಾಸ ಏನದ, ಇತಿಹಾಸದ ಪುಟಗಳಲ್ಲಿ ಅಡಗಿ ಹೋಗಿರ್ತಕ್ಕಂಥ, ಕಳೆದು ಹೋಗಿರ್ತಕ್ಕಂಥ ನಮ್ಮ ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇವತ್ತು ಕಾರಂತರದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಏನು ಕಲಾವಿದರು ಬಂದಿದಾರಲ್ಲ ಅವರೆಲ್ಲರನ್ನು ನೆನಪುಳಿಬೇಕು ಅಂತಂದ್ರೆ ಇವತ್ತು 21ನೇ ಶತಮಾನದಲ್ಲಿ ವೃತ್ತಿ ರಂಗಭೂಮಿಯಲ್ಲಿ ಏನು ಆಗ್ತಾ ಇದೆ,
ಯಾಕೆ ಇವತ್ತು ಋತು ರಂಗಭೂಮಿ ಇವತ್ತು ಸಮಾಜಮುಖಿಯಾಗಿ ಬೆಳಿಬೇಕಾದದ್ದು ಇವತ್ತು ಸಮಾಜದಿಂದ ಹಿಂದೆ ಸರಿತಾ ಇದೆ ಅನ್ನೋದನ್ನು ಕೂಡ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಕಡ್ಕೊಂಡಂಥವರು ನಮ್ಮ ಎಲ್ಲ ತಮ್ಮ ಬರವಣಿಗೆಗಳ ಮೂಲಕ, ಅದರಲ್ಲಿ ವಿಶೇಷವಾಗಿ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಮತ್ತು ವಿಶೇಷವಾಗಿ ವಿಶ್ವವಿದ್ಯಾನಿಲಯ ಮಟ್ಟಗಳಲ್ಲಿ ನೀವೆಲ್ಲ ಇಂಥ ರಂಗಾಯಣ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಇದು ಒಂದು ಏನಾಗುತ್ತೆ ಅಂತಂದ್ರೆ ಉದಾಹರಣೆಯಾಗಿ ನೀವು ಕೊಡಬೇಕಾಗುತ್ತೆ. ಇವತ್ತು ಅವ್ರಿಗೆ ಏನಾಗಿದೆ, ಯಾವುದೇ ಎಕ್ಸಾಂಪಲ್ ಇರಲಾರ್ದಕ್ಕೆ, ಯಾವುದೇ ಒಂದು ನಿದರ್ಶನ ಇರಲಾರ್ದಕ್ಕೆ ಇವತ್ತು ಹಳ್ಳಿಯಲ್ಲಿನೂ ಕೂಡ ನಾಟಕಗಳು ಕಡಿಮೆ ಆಗ್ತಾ ಇದ್ದಾರೆ. ಇವತ್ತು ನಾನು ನೋಡಿದ ಹಾಗೆ, ನಾವು ಸಣ್ಣವರಿದ್ದಾಗಿಂದ ಹಿಡ್ಕೊಂಡು ಸುಮಾರು 50 ವರ್ಷ ಆಗೋದ್ರೊಳಗೆ ನಮ್ಮ ಹಳ್ಳಿಯಲ್ಲಿ ಒಂದು ಜಾತ್ರೆ ಬಂತಂತಂದ್ರೆ 3 ದಿನ ಕಂಟಿನ್ಯೂಸ್ ಆಗಿ ಜಾತ್ರೆ ಇರ್ತಿದ್ದು. ನಾವೆಲ್ಲ ಬನಶಂಕರಿ ನಾಡಿನವರು ಇರೋದರಿಂದ ಬನಶಂಕರಿ ಜಾತ್ರೆಯಲ್ಲಿ 6 ಗಂಟೆಗೆ ಅಲ್ಲಿ ಏನಾದರೂ ನಾಟಕ ಹೋದ್ವಿ ಅಂದ್ರೆ ಮುಂಜಾನೆ 6 ಗಂಟೆವರೆಗೂ ಕೂಡ 3 ರಿಂದ 4 ನಾಟಕಗಳನ್ನು ನೋಡಿ ನಾವು ಹೊರಗೆ ಬರ್ತಿದ್ವಿ. ಅವಾಗೇನು ಈಗ ನಂಗೆ ರೂಪಾಯಿ ಇರಲಿಲ್ಲ, ಏನಿಲ್ಲ. 4ನೇ ಕೊಟ್ಟರೆ 1ನೇ ಕೊಟ್ಟರೆ ಒಂದು ನಾಟಕಗಳು ಇದ್ದು. ಯಾಕೆ ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ, ಬಾದಾಮಿ ಜಾತ್ರೆಯಲ್ಲಿ 1 ರೂಪಾಯಿ ಖರ್ಚು ಮಾಡಬೇಕಾದಂತ ತುಂಬಾ ಕಷ್ಟವಾದಂತ ಒಂದು ಕಾಲಿತ್ತು. ಯಾವಾಗ ನಾ ಮಾತಾಡೋದು 1970ರಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಬಿಡಿ 1 ರೂಪಾಯಿಗೆ ಏನು ಕಿಮ್ಮತ್ತನೇ ಇಲ್ಲ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಕಳೆದ ವಾರನೂ ಕೂಡ ಬನಶಂಕರಿಗೆ ಹೋಗಿದ್ದೆ ನಾನು. ನಮ್ಮೊಬ್ಬರು ಫಾರಿನ್ ಗೆಸ್ಟ್ ಬಂದಿದ್ರು, ಬನಶಂಕರಿಗೆ ಹೋದೆ. ಅಲ್ಲಿ ಬನಶಂಕರಲ್ಲಿ ಇರ್ತಕ್ಕಂಥ ಎಲ್ಲರ ಜನರ ಜೋಡಿ ನಾನೆಲ್ಲ ಒಂದು ಸ್ವಲ್ಪ ಚರ್ಚೆ ಮಾಡಿದಾಗ ಏನಾಯ್ತು ಅಂತಂದ್ರೆ, ಇತ್ತಿತ್ತಲಾಗಿ ಹಳ್ಳಿಯಿಂದನೂ ಕೂಡ ನಾಟಕ ನೋಡ್ಲಿಕ್ಕೆ ಜನ ಕಡಿಮೆ ಆಗ್ತಾ ಇದ್ದಾರೆ. ಹೀಗಾಗಿ ನಾಟಕ ಕಂಪನಿಗಳು ನಾಶ ಆಗಿ ಹೋಗ್ತಾ ಇದ್ದಾವೆ. ನಾಟಕ ಕಂಪನಿಗಳನ್ನ ಮಾಡ್ಲಿಕ್ಕೆ, ನಾಟಕ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಮತ್ತೆ ಸಿನಿಮಾ ಏನಾಯ್ತು ಅಂತ ಕೇಳಿದಾಗ, ಸಿನಿಮಾ ಅಂತೂ ಯಾರು ನೋಡ್ತಾನೆ ಇಲ್ಲ. ಈ ಮೊಬೈಲ್ ಬಂದ್ಮೇಲೆ ಇವತ್ತು ಏನಾಗಿದೆ, ಮೊಬೈಲ್ ಒಂದು ದೊಡ್ಡ ಜಗತ್ತ. ರಂಗಾಯನೂ ಅದೇ, ಸಿನಿಮಾ ಏನೂ ಅದೇ, ಪ್ರಾಣಾಯನೂ ಅದೇ, ಮಹಾಯಾನೂ ಅದೇ. ಸೊ ಹೀಗಾಗಿ ಇವತ್ತು ಏನಾದರೂ ನಮ್ಮ ರಂಗಾಯನ ಏನಾದರೂ ನಮ್ಮ ಸಮಾಜದಿಂದ ದೂರ ಹೋಯ್ತು ಅಂತಂದ್ರೆ, ನಮ್ಮ ಸಮಾಜದಲ್ಲಿ ಆಗ್ತಕ್ಕಂಥ ದೋಷಗಳನ್ನ ಇನ್ನೇನದಾವಲ್ಲ, ಏನು ರಾಜಕಾರಣಿಗಳು ಮಾಡ್ತಕ್ಕಂಥದ್ದು ಇರ್ಬೋದು, ಇನ್ನೊಬ್ಬರು ಮಾಡ್ತಕ್ಕಂಥ ಇರ್ಬೋದು, ಇವತ್ತು ಧರ್ಮದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳಿರ್ಬೋದು, ಜಾತಿಯಲ್ಲಿ ಹೊಡೆದಾಟ ಇರ್ಬೋದು, ಇವನ್ನೆಲ್ಲ ನಾವು ಇವತ್ತು ಒಬ್ಬ ಸಾಹಿತಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲವೋ ಅಂಥದೆಲ್ಲನೂ ಕೂಡ ಕಲಾಕಾರರು ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಆ ಕಲೆ ಉಳಿಬೇಕು, ಆ ಕಲೆ ಬೆಳಿಬೇಕು. ಇಂಥ ಮಲ್ಲಿಕಾರ್ಜುನ್ ಕಟ್ಕೊಂಡಂಥವ್ರು, ನಮ್ಮ ಅಜ್ಜಪುರ ಶೆಟ್ಟರ್ ಅಂತವರು ಅದನ್ನ ಇನ್ನೂ ಉಳಿಸ್ಲಿಕ್ಕೆ, ಬೆಳೆಸಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇಲ್ಲಿರ್ತಕ್ಕಂಥ ಯುವ ಜನತೆನೂ ಕೂಡ, ಯಾಕಂದ್ರೆ ಚಿತ್ರ ಬಿಡಿಸೋದು ಮುಖ್ಯ ಅಲ್ಲ, ಆ ಚಿತ್ರದ ಹಿನ್ನೆಲೆ ಏನು, ಯಾಕೆ ಈ ಚಿತ್ರವನ್ನು ಇವ್ರು ಯಾಕೆ ಮುಖ್ಯ ಆಗ್ತಾರೆ ನಮಗೆ, ಆ ರೀತಿಯಾಗಿ ನೀವು ಚಿತ್ರ ಬಿಡಿಸ್ಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಸಾಹಿತ್ಯದ ಬಗ್ಗೆ, ರಂಗಾಯಣದ ಬಗ್ಗೆ, ನಾಟಕದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನೀವು ಕೂಡ ಗಳಿಸಿಕೊಂಡು, ಅದು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಿರ್ತೇವೆ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್. ಉದ್ಘಾಟನಾ ನುಡಿಗಳನ್ನಾಡಿದಂತಹ ವಿ.ಸಿ. ಸರ್ಗೆ ಧನ್ಯವಾದಗಳು ತಿಳಿಸುತ್ತಾ, ಇಲ್ಲಿವರೆಗೂ ನಮ್ಮ ಒಂದು ಚಿತ್ರಕಲೆ ಮತ್ತು ರಂಗದಾಖಲೆಗಳ ಪ್ರದರ್ಶನದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿದ್ದೀರಿ. ಹಾಗಾಗಿ ಮಾನ್ಯ ಕುಲಪತಿ ಸರ್ಗೆ ಎಲ್ಲರೂ ಪರವಾಗಿ ಧನ್ಯವಾದಗಳನ್ನ. ಈ ಒಟ್ಟಾರೆಯಾಗಿರ್ತಕ್ಕಂಥ ಇದು ಹಂಪಿ ಥಿಯೇಟರ್ ಇದೆಯಲ್ಲ, ಇದು ಬಯಲು ರಂಗಮಂದಿರ ಇದೆಯಲ್ಲ, ದಾವಣಗೆರೆ ಮಾತ್ರವಲ್ಲ, ಇಡೀ ಕರ್ನಾಟಕದ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀತಾ ಇದೆ. ಅದಕ್ಕೆ ಅವರದ ಒಂದು ಪ್ರೀತಿ ಇದೆ, ಹಾರೈಕೆ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಎಷ್ಟು ತಮ್ಮ ಸಮಯವನ್ನು ನಮಗೆ ಅವರು ಖರ್ಚು ಮಾಡಿದ್ದಾರೆ ಮತ್ತು ಇವು ಸಮಾಧಾನದ ಅಷ್ಟು ನೋಡಿದ್ದಾರೆ, ಅದು ಬಹಳ ಮುಖ್ಯ. ಅಲ್ಲಿ ಸಹಸ್ರಾರು ರಂಗ ದಾಖಲೆಗಳಿದ್ದಾವೆ. ಪ್ರತಿಯೊಂದನ್ನು ನೋಡ್ತಕ್ಕಂತಹ ಸಹನೆ ಅದು, ಮತ್ತು ಅವರಿಗೆ ಒಂದು ಆಸಕ್ತಿ ಇರೋದು ನನಗೆ ಭಾಳ ಖುಷಿ ಅನಿಸ್ತದೆ. ನಿಮ್ಮ ಪ್ರೀತಿ ನಮ್ಮ ರಂಗಾಯಣದ ಮೇಲೆ ಇರಲಿ ಮತ್ತು ಕಲಾಶಾಲೆ ಮೇಲೆ ನಿಮ್ಮದೇ ಇದ್ದೇ ಇರ್ತದೆ ಸಹಜವಾಗಿ. ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಸರ್ಗೆ ಧನ್ಯವಾದಗಳು ತಿಳಿಸ್ತಾ, ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾದ ಜಯರಾಜ್ ಸರ್ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಶ್ರೀ ಕೃಷ್ಣಮೂರ್ತಿ ಸರ್ಗೂ ಸಹ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಶಿಲ್ಪಕಲಾ ಅಕಾಡೆಮಿಯ ಸದಸ್ಯರಾದ ಕುಮಾರ್ ಸರ್ಗೂ ಸಹ ಧನ್ಯವಾದಗಳು ತಿಳಿಸ್ತಾ, ಇಲ್ಲಿರುವಂಥ ಎಲ್ಲ ಕಲಾವಿದರಿಗೂ, ಹಿರಿಯ ಕಲಾವಿದರಿಗೂ, ಮಂಜುನಾಥ್ ಸರ್ಗೂ, ಹಾಗೆ ನಮ್ಮ ಸಿದ್ದರಾಜ್ ಸರ್ ಅವರಿಗೂ, ಹಾಗೆ ನಮ್ಮ ಕೃಷ್ಣಮೂರ್ತಿ ಸರ್ ಜೊತೆಗೆ ಬಂದಿರುವಂಥ ಅವರ ಸಿಬ್ಬಂದಿ ವರ್ಗಕ್ಕೂ ಸಹ ಧನ್ಯವಾದಗಳು ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು